ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಸಚಿನ್ ಸಂಚಾರಿ. ನನ್ನ ಹೊಸ ಬೈಕ್ TVS RTX ಬಗ್ಗೆ ಒಂದು ರಿವ್ಯೂ ಕೊಡೋಣ ಅಂತ ಬಂದೀನಿ. ಬನ್ನಿ ನನ್ನ ಗಾಡಿ ಬಗ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ಇದೇ ನನ್ನ ಹೊಸ ಬೈಕು. ಇದ್ರ ಸೀಟ್ ಹೈಟ್ ಬಂದು 835 mm ಬರುತ್ತೆ. ವೆಯ್ಟ್ ಬಂದು 180 kg ಬರುತ್ತೆ. ನೋಡಿ, ಡಿಸ್ಪ್ಲೇ ಇಲ್ಲಿ ಇಷ್ಟು ಕೊಟ್ಟಿದ್ದಾನೆ. ಮತ್ತು ಕಂಟ್ರೋಲರು ಕೀ ಆನ್ ಮಾಡಿ ತೋರಿಸ್ತೀನಿ ನೋಡಿ. TVS ರೇಸಿಂಗ್ ಗಾಡಿ ಕಂಫರ್ಟೇಬಲ್ ಅಂತೂ ಟೂರಿಂಗ್ಗೆ ತುಂಬ ಸಕ್ಕತ್ತಾಗಿದೆ. ಈ ಹೆಲ್ಮೆಟ್ಟು ಗಾಡಿಗೆ ಫ್ರೀ ಬಂದಿದ್ದು. ಓಕೆ, ನೋಡಿ ಇದರಲ್ಲಿ ಕಂಟ್ರೋಲರ್ಸ್ ಎಲ್ಲ ಕೊಟ್ಟಿದ್ದಾನೆ. ಎಂಟರ್, ರೇಡ್ ಮೋಡು, ಟ್ರಿಪ್ ಡೀಟೇಲ್ಸು, ವೆಹಿಕಲ್ ಡೀಟೇಲ್ಸು, ಮೈ ವೆಹಿಕಲ್ಲು ಇದರಲ್ಲೆಲ್ಲ ಇರುತ್ತೆ. ಸೇಮ್ ನಾವು ಫೋನಲ್ಲಿ ಯೂಸ್ ಮಾಡ್ತೀವಲ್ಲ, ಸೇಮ್ ಅದೇ ಥರ ಇರುತ್ತೆ ಎಲ್ಲ. ನಾವು ಯಾವ ಮೂಡನ್ನು ಆ್ಯಕ್ಟಿವ್ ಮಾಡ್ಕೋಬೇಕು ಅದನ್ನು ಮಾಡ್ಕೋಬೋದು. ಅರ್ಬನ್ ನೋಡಿ, ರೇಡ್ ಮೋಡಲ್ಲಿ ಅರ್ಬನ್ ಮೋಡು, ರೈನ್ ಮೋಡು, ಟೂರರು ಮತ್ತು ರ್ಯಾಲಿ, ಇದನ್ನು ನಾವು ಯಾವ್ದು ಆ್ಯಕ್ಟಿವ್ ಮಾಡ್ಕೋತೀವಿ ಅದು ಆ್ಯಕ್ಟಿವ್ ಆಗುತ್ತೆ. ಗಾಡಿ ಅದೇ ಥರ ನಮಗೆ ಕಂಟ್ರೋಲ್ ಸಿಗುತ್ತೆ. ಟ್ರಿಪ್ ಡೀಟೇಲ್ಸು ನಾವು A, B ಮತ್ತು C ಥರ ಇರುತ್ತೆ. ಮತ್ತು ವೆಹಿಕಲ್ ಕಂಟ್ರೋಲು ಇದು ಟ್ರ್ಯಾಕ್ಷನ್ ಕಂಟ್ರೋಲರ್ ಇರುತ್ತೆ. ಮತ್ತು ಕ್ವಿಕ್ ಶಿಫ್ಟರ್ ಇದರಲ್ಲಿ ಬರೋಲ್ಲ, ಅದು ಟಾಪ್ ಮಾಡಲಲ್ಲಿ ಬರುತ್ತೆ. ಈ ಗಾಡಿ ಬಂದು ಬೇಸ್ ಮಾಡಲ್ ಇದು. ಮತ್ತು ಸರ್ವಿಸ್ ಯಾವಾಗಿರುತ್ತೆ ಎಲ್ಲ ತೋರಿಸುತ್ತೆ ಇದರಲ್ಲಿ. ಮತ್ತು ಡಿಸ್ಪ್ಲೇ ಸೆಟಪ್ ಇರುತ್ತೆ. ಗಾಡಿ ಫ್ಯೂಚರ್ ಅಂತೂ ತುಂಬ ಚೆನ್ನಾಗಿದೆ. ನೋಡಿ, ಹೆಡ್ ಲ್ಯಾಂಪ್ಸ್ ನೋಡಿ ಎಷ್ಟು ಯೂನಿಕಾಗಿ ಕಾಣುತ್ತೆ. ಓಕೆ, ನೋಡಿದ್ರಲ್ಲ, ನನ್ನ RTX ಬಗ್ಗೆ ಇನ್ನೂ ತುಂಬ ವೀಡಿಯೋಸ್ ಮಾಡ್ತೀನಿ. ನನ್ನ ಪೇಜ್ನ ಫಾಲೋ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.